ನಮಸ್ತೆ ವೀಕ್ಷಕರೇ, ನಾನು ಅಡ್ವೊಕೇಟ್ ವಾಣಿ ಮಾತಾಡ್ತಾ ಇದ್ದೀನಿ. ನಾನು ಕಳೆದ 15 ವರ್ಷಗಳಿಂದ ಫ್ಯಾಮಿಲಿ ಕೋರ್ಟಲ್ಲಿ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ನಾನು ಏನು ಹೇಳಿದೆ ಅಂದರೆ, ಮಗಳು ತನ್ನ ಗಂಡನ ಮನೆಗೆ ಹೋಗಬೇಕಾದ್ರೆ ಮೊದಲನೇದಾಗಿ ಮೊದಲ ಕಾಲದಲ್ಲಿ ಎಲ್ಲ ತಂದೆ ತಾಯಿ ಮೊದಲೆಲ್ಲ ಒಟ್ಟು ಕುಟುಂಬ ಇದ್ದಾಗ ಮಕ್ಕಳು ನೋಡಿ ಕಲಿತಾ ಇದ್ದರು. ಕೆಲವೊಂದು ಸಂದರ್ಭ ಅದಕ್ಕೆ ದೊಡ್ಡವರು ಹೇಳಿರೋದು, ಕೆಲವೊಂದು ವಿಚಾರಗಳನ್ನು ತಂದೆ ತಾಯಿಯನ್ನು ನೋಡಿ ಕಲಿತಾರೆ, ಅಜ್ಜಿ ತಾತ ಈ ಥರ ಸಂಬಂಧಗಳನ್ನು ನೋಡಿ ಕಲಿತಾರೆ ಅಂತ. ವಿಚಾರಗಳಲ್ಲಿ ಕೆಲವೊಬ್ಬರು ದೂರ ಇರ್ಬೋದು, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇರ್ಬೋದು, ಇವರೊಂದು ಕಡೆ ಇರ್ಬೋದು. ಈಗ ಯಾರಿಗೂ ಅಂಥ ಒಂದು ಸಮಯ ಸಂದರ್ಭ ಎಲ್ಲೂ ಇಲ್ಲ. ಯಾಕೆಂದರೆ ಬರೋಕ್ಕೂ ಮುಂಚೆ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಾ, ನೀವು ಇದ್ದೀರಾ ಇಲ್ವಾ ಅಂತ ಒಂದು ಕೇಳೋ ಒಂದು ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಕೆಲವರು ಅವರದೇ ಆದಂಥ ಒಂದು ಸಾಂಸಾರಿಕ ಜೀವನದ ಭವಬಂಧನಗಳಲ್ಲಿ ಇದಾಗಿರೋದ್ರಿಂದ ಈಗ ಎಲ್ಲರನ್ನೂ ಫೋನು ಬಂದಿರೋದ್ರಿಂದ ಫೋನಲ್ಲೇ ಮಾತಾಡಿಕೊಂಡು ಚೆನ್ನಾಗಿದ್ದೀರಾ ಹಂಗೆ ಹಿಂಗೆ ಅಂತ. ಮೊದಲಾದರೆ ಎಲ್ಲ ಸಂಬಂಧಗಳಿಗೆ ಬೆರೀತಾ ಇದ್ದರು, ಮಾತಾಡ್ತಿದ್ರು, ಅವ್ರ ಕಷ್ಟ ಸುಖನ ಕೇಳ್ತಿದ್ರು. ಈಗ ಏನಾಗಿದೆ, ಅವ್ರವ್ರ ಕಷ್ಟ ಅವರು ಅಷ್ಟು ಬಿಟ್ಟರೆ ಯಾರ ಕಷ್ಟ ಕೇಳೋ ಅಂಥ ಒಂದು ವ್ಯವಧಿನೂ ಇಲ್ಲ, ಅವ್ರ ಹತ್ರ ಒಂದು ತಾಳ್ಮೆನೂ ಇಲ್ಲ. ಹಾಗಾಗಿ ಈಗ ಏನು ಮಾಡಬೇಕು ಅಂತಂದರೆ, ತಂದೆ ತಾಯಿ ಮೊದಲು ಹೆಣ್ಣು ಮಗಳನ್ನ ಮದುವೆ ಮಾಡಬೇಕು ಅಂತ ಇದ್ದಾಗ ಸಂಸ್ಕಾರ ಅಂತಂದರೆ, ಏಕೆ ಮಕ್ಕಳು ಸಂಸ್ಕಾರ ಇಲ್ದಿರಾನೇ ಬೆಳೆದಿದ್ದಾರಾ ಅಂತಲ್ಲ, ಸಂಸ್ಕಾರ ಇದೆ. ಅದನ್ನು ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ಅವರು ಅದನ್ನು ಕಾರ್ಯಗತ ಮಾಡ್ಕೋಬೇಕು ಅಂತಂದರೆ, ಒಂದು ಹೆಣ್ಣು ಮದುವೆ ಆಗಿ ಹೋದಾಗ ಅವ್ರ ಮನೆಯಲ್ಲಿ ತಂದೆ ತಾಯಿ ತಂಗಿ ತಮ್ಮ ಅಜ್ಜಿ ತಾತ ಇದ್ದರೆ ಆ ಒಂದು ಮನೆಗೆ ಹೋಗುವಾಗ ಇವರು ಯಾವ ರೀತಿ ಅವ್ರನ್ನ ಒಂದು ಸಜ್ಜು ಮಾಡಿ ಕಳಿಸ್ಬೇಕು ಅಂದರೆ, ನಮ್ಮ ಮನೆಯಲ್ಲಿ ಕೆಲವೊಂದು ಸಲ ಅವ್ರದ್ದೇ ಆದಂಥ ಒಂದು ಟೈಮ್ಗೆ ಹೇಳ್ಬೋದು, ಅವ್ರಿಗೆ ಆದಂಥ ಒಂದು ಅಭ್ಯಾಸಗಳೆಲ್ಲ ಇರುತ್ತೆ. ಖಂಡಿತ ವೀಕ್ಷಕರೇ, ಇದೊಂದು ತುಂಬ ಇಂಪಾರ್ಟೆಂಟ್. ನಾನು ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನು ಅಂತಂದರೆ, ಅದು ಹೆಣ್ಮಕ್ಳೇ ಆಗ್ಬೋದು, ಗಂಡು ಮಕ್ಕಳೇ ಆಗ್ಬೋದು, ಈಗ ಮದುವೆ ಮಾಡ್ಕೊಂಡಿದ್ರು ಇಲ್ಲ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿರೋರಾದರೂ ಕೂಡ ನಿಮ್ಮ ಅಭ್ಯಾಸಗಳು ಮದುವೆ ಆದಮೇಲೆ ತುಂಬ ಚೇಂಜಸ್ ಬರುತ್ತೆ. ಆ ಚೇಂಜಸ್ಸಿಗೆ ನೀವು ಖಂಡಿತ ನೀವೂ ಚೇಂಜ್ ಆಗಬೇಕಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಮೊದಲಿನ ಥರನೇ ನಾನು ಇರ್ತೀನಿ ಅಂತಂದರೆ ಖಂಡಿತ ಅದು ತುಂಬ ತಪ್ಪಾಗುತ್ತೆ. ಈಗ ಬರ್ತಿರೋ ಒಂದು ಎಲ್ಲ ಕಡೆಯೂ ವಿವಾಹ ವಿಚ್ಛೇದನಕ್ಕೆ ಮುಖ್ಯವಾದ ಕಾರಣಗಳೇನೆಂದರೆ, ಅವರ ಅಭ್ಯಾಸಗಳನ್ನ ಹಾಗೇ ಬೆಳೆಸ್ಕೊಂಡು ಬಂದಿರ್ತಾರೆ. ಖಂಡಿತ ಈ ಅಭ್ಯಾಸಗಳನ್ನು ನಿಮ್ಮ ಮದುವೆ ಆದಮೇಲೆ ನೀವು ಚೇಂಜ್ ಮಾಡ್ಕೊಳ್ಬೇಕಾಗಿರೋದು ಮುಖ್ಯವಾದ ಒಂದು ಧರ್ಮ. ಇದು ಏನು ಅಂತಂದರೆ, ತಾಯಿ ಮನೆಯಲ್ಲಿದ್ದಾಗ ಅವ್ರದ್ದೇ ಆದಂಥ ಒಂದು ನಡವಳಿಕೆ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಜೀವನ ನಡೆಸ್ಕೊಂಡು ಬಂದಿರ್ತೀರ. ಅದೇ ಗಂಡನ ಮನೆಗೆ ಬಂದಾಗ ಇದು ಟೋಟಲಿ ಡಿಫ್ರೆಂಟ್ ಬರುತ್ತೆ. ಯಾಕೆಂದರೆ ನಮ್ಮ ತಂದೆ ತಾಯಿ ನಮ್ಮನ್ನು ಅನುಕರಣೆ ಮಾಡ್ಕೊಂಡು ಮಗಳು ಅದೇ ರೀತಿ ಬೆಳೆದು ಬಂದಿದ್ದಾಳೆ ಅನ್ನೋದೊಂದಿರುತ್ತೆ. ಆದರೆ ಗಂಡನ ಮನೆಗೆ ಬಂದಾಗ ಆ ಥರ ಇರೋದಿಲ್ಲ. ಯಾಕೆಂದರೆ ಅವ್ರ ಮನೆ ಒಂದು ಯಾವುದೇ ಒಂದು ರೀತಿ ತಗೊಳ್ಳಿ, ಒಂದು ಊಟದ ತಗೊಳ್ಳಿ, ಒಂದು ತಿಂಡಿ ವ್ಯವಸ್ಥೆಯಲ್ಲಿ ತಗೊಳ್ಳಿ, ಒಂದು ರಾತ್ರಿ ಊಟದ ತಗೊಳ್ಳಿ, ಒಂದು ದಿನಚರ್ಯೆ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದನ್ನು ನಾವು ಹೆಂಗೆ ಕಲಿಯೋದು, ನಾವು ಮದುವೆ ಆದಮೇಲೆ ತಾನೇ ಗೊತ್ತಾಗುತ್ತೆ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಅಲರ್ಟ್ ಆಗಬೇಕು ಇವಾಗಲಿಂದ. ಅಟ್ಲೀಸ್ಟ್ ಸಾಮಾನ್ಯವಾಗಿ ಒಂದು 5 ಜನ ಅಟ್ಲೀಸ್ಟ್ ಬಂದ್ರೂ ಒಂದು ಅಡುಗೆ ಮಾಡಿ ಅವ್ರಿಗೆ ಬಡಿಸೋವಂಥ ಒಂದು ನಿಮ್ಮಲ್ಲಿ ಕೆಪಾಸಿಟಿ ಇರಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಅಡುಗೆಯ ಬಗ್ಗೆ ಗೊತ್ತೇ ಇರೋದಿಲ್ಲ. ನೀವು ಮೊದಲು ಅದನ್ನು ಕಲೀರಿ, ಮೊದಲು ಮನೆ ಕೆಲಸಗಳನ್ನ ಫಸ್ಟು ಕಲೀರಿ. ಯಾಕೆಂದರೆ ನಿಮ್ಮದೇ ಆದಂಥ ಒಂದು ವ್ಯವಸ್ಥಿತವಾಗಿ ನೀವು ಹೋಗ್ತಾ ಇರ್ತೀರ. ಆದರೆ ಗಂಡನ ಮನೆಗೆ ಹೋದಾಗ ಖಂಡಿತ ಆ ಥರ ನಡೆಯಲ್ಲ. ಮೊದಲು ಮನೆ ಕೆಲಸಗಳನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ಮಾಡೋದನ್ನು ಕಲೀರಿ. ಮತ್ತು ಅಡುಗೆ ಮಾಡೋದನ್ನು, ಅದರಲ್ಲೇ ತುಂಬ ಕೆಲಸಗಳು ಬಂದಿದೆ. ಮತ್ತು ಇನ್ನೊಂದು ಏನು ಅಂತಂದರೆ, ನಿಮ್ಮ ಬೆಳಗಿನ ನೀವು ಎದ್ದೇಳುವಂಥ ರೀತಿ ಇದೆಯಲ್ಲ, ಖಂಡಿತ ಅದನ್ನು ಇಂಪಾರ್ಟೆಂಟು. ಅದನ್ನು ತುಂಬ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಡೆದಂಗೆ ಗಂಡನ ಮನೇಲಿ ನಡೆಯೋಕ್ಕೆ ಎಂದೂ ಸಾಧ್ಯ ಇಲ್ಲ. ಅದೇ ರೀತಿ ಗಂಡನ ಏನು ಮಾಡಬೇಕು ಅಂದರೆ, ಹೆಂಡತಿ ಮದುವೆ ಆಗಿ ಬಂದಾಗ ಗಂಡ ಏನು ಮಾಡಬೇಕು ಅಂದರೆ, ನಮ್ಮ ಮನೆ ಒಂದು ಪರಿಸ್ಥಿತಿ ವ್ಯವಸ್ಥಿತೆ ಹೀಗಿದೆ ಅಂತ ಒಂದೇ ದಿನ ಅವ್ರ ತಲೆ ಮೇಲೆ ಹೇರಿಬಿಟ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಆವಾಗ ನೀವೇನು ಮಾಡಬೇಕು ಅಂದರೆ, 1 by 1 ಗಂಡನ ನಮ್ಮ ಮನೆಯಲ್ಲಿ ಇರುವಂಥ ಈ ಥರ ಆಚಾರ ವಿಚಾರಗಳು ಈ ಥರ ಇದೆ, ನಮ್ಮ ಮನೆ ಪದ್ಧತಿ ಇದೆ ಅಂತ ನೀವು ಹೆಂಡತಿಗೆ ಯಾವ ರೀತಿ ಅವ್ರಿಗೆ ಅರ್ಥ ಆಗೋಂಗೆ
ಅವ್ರಿಗೆ ಗಡಿಬಿಡಿ ಮಾಡಬಾರ್ದು ಮತ್ತು ಅವ್ರಿಗೆ ತೊಂದರೆ ಕೊಡದಿರಂಗೆ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಹೇಳ್ಕೊಡ್ತಾ ಬಂದರೆ ಮುಂದೆ ಆಗುವಂಥ ಅನಾಹುತಗಳನ್ನು ಖಂಡಿತ ಚಿಕ್ಕ ಚಿಕ್ಕ ವಿಷಯದಲ್ಲಿ ಈಗಲೇ ನಾವು ಸರಿಪಡಿಸ್ಕೊಂಡು ಹೋಗುವಂಥದ್ದು ಮುಖ್ಯವಾದ ವಿಚಾರ ಈ ಹುಡುಗನಲ್ಲಿ ಇರುತ್ತೆ. ತನ್ನ ಎಲ್ಲ ತಂದೆ ತಾಯಿ ಎಲ್ಲರನ್ನೂ ಒಂದು 20-25 ವರ್ಷ ಆ ಬೆಳೆದು ಬಂದ ಮನೆಯಲ್ಲಿ ಈ ವಾತಾವರಣಕ್ಕೆ ಹೊಂದ್ಕೋಬೇಕು ಅಂದರೆ ಏಕದಮ್ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ನೋಡಿದ್ರೂ ಏನೋ ಒಂದು ಥರ ಅವ್ರಿಗೆ ಒಂದು ಥರ ಭಯ ಆಗ್ಬೋದು, ಅವ್ರಿಗೆ ಇನ್ಕಂಪ್ಯಾಟಬಿಲಿಟಿ ಆಗ್ಬೋದು, ನಾನು ಇವ್ರ ಜೊತೆಗೆ ಅಡ್ಜಸ್ಟ್ ಆಗ್ತೀನಾ ಇಲ್ವಾ ಅನ್ನೋದನ್ನು. ಇದು ಎಲ್ಲದಕ್ಕೂ ಮುಖ್ಯ ಕಾರಣ ಗಂಡಂದು ಪಾತ್ರ ತುಂಬ ದೊಡ್ಡದಿದೆ. ಅದರ ಜೊತೆಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಂಥ ಒಂದು ವ್ಯವಸ್ಥಿತಿ ಬಂದಾಗ ಅತ್ತೆ ಅನ್ನೋದು ಈಗಿನ ಕಾಲದಲ್ಲಿ ಎಲ್ಲರಿಗೂ ವೈರಿ ಆಗಿಬಿಟ್ಟಿದ್ದಾರೆ. ಖಂಡಿತ ಆ ಒಂದು ಪಾಪ ಮೊದಲಿನಿಂದ ಅವ್ರು ಮಾಡ್ತಾರೋ ಮಾಡಲ್ವೋ, ಅವ್ರು ತಪ್ಪಿದೆಯೋ ಗೊತ್ತಿಲ್ಲ. ಆದರೆ ಮೇನ್ ವಿಲನ್ ಬರೋದೇ ಇಲ್ಲಿ ಅತ್ತೆ ಅಂತ. ಆದರೆ ಮಿಕ್ಕದವರ ಸದಸ್ಯರದ್ದು ಯಾವುದೇ ಪಾತ್ರಗಳಲ್ಲಿ ಬರೋದೇ ಅವ್ರದ್ದು. ಹಾಗಾಗಿ ಮುಂದೆ ಯಾರು ತನ್ನ ಸೊಸೆಯಾಗಿ ಬರಬೇಕು ಅಂತಂದರೆ ಇದರಲ್ಲಿ ಮುಖ್ಯವಾಗಿ ಎಲ್ಲ ಪಾತ್ರಗಳಲ್ಲೂ ಮುಖ್ಯವಾಗಿ ಅತ್ತೆ ಪಾತ್ರ ತುಂಬ ದೊಡ್ಡ ವಿಚಾರ. ಅದರಲ್ಲಿ ಏನು ಮಾಡಬೇಕು ಇವರು ಬಂದಾಗ ಅಂದರೆ ಕೆಲವು ಅವ್ರಿಗೆ ಈ ನಿಮ್ಮ ಮನೆ ಪದ್ಧತಿ ವಾತಾವರಣಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಸ್ವಲ್ಪ ಅವ್ರಿಗೆ ಕಾಲಾವಕಾಶ ಕೊಡಬೇಕಾಗ್ತದೆ. ಆ ಕಾಲಾವಕಾಶದಲ್ಲಿ ನೀವು ಮಾಡ್ತಾ ಇರೋದನ್ನು ನೋಡಿಕೊಂಡು ಒಂದು ಸಲ ಟೈಮ್ ಇದ್ದಾಗ ನೋಡಮ್ಮ ನಮ್ಮ ಮನೆಯ ಪದ್ಧತಿ ಹೀಗಿದೆ ಅನ್ನೋದನ್ನು ನೀವು ಅವ್ರಿಗೆ ಬಿಡಿಯಾಗಿ ಏಳಿಯಾಗಿ ಈ ಥರ ಮಾಡಿದ್ರೆ ಹಿಂಗಿರುತ್ತೆ, ಈ ಥರ ಹಬ್ಬದಲ್ಲಿ ಹಿಂಗೆ ಮಾಡಬೇಕು, ನಮ್ಮ ಮನೆ ಹಬ್ಬ ಬಂದರೆ ಹಿಂಗಿರುತ್ತೆ, ನಮ್ಮ ಮನೆ ಮದುವೆಗಳಲ್ಲಿ ಈ ಥರ ಇರುತ್ತೆ, ನಮ್ಮ ಮನೆ ಫಂಕ್ಷನ್ಗಳಲ್ಲಿ ಈ ಥರ ಬರುತ್ತೆ ಅಂತ ನೀವು ಒಂದೊಂದು ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಟ್ರೆ ಮುಂದೆ ಆಗೋ ಯಾವುದೇ ಒಂದು ತೊಂದರೆಗಳಲ್ಲಿ ನೀವು, ಯಾಕೆಂದರೆ ನೀವು ಆರ್ ವೆರಿ ಎಕ್ಸ್ಪೀರಿಯನ್ಸ್. ಅಂದರೆ ಅತ್ತೆ ಅಂತಂದರೆ ಸುಮಾರು ಎಕ್ಸ್ಪೀರಿಯನ್ಸ್ ಇರೋರು. ಈಗ ತಾನೇ ಬಂದಿರೋ ಸೊಸೆಗೆ ಇದು ಯಾವುದೂ ಅವ್ರಿಗೆ ಗೊತ್ತಾಗಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ಗೂ ಈಗ ಬಂದಿರೋವಂಥ ಸೊಸೆಗೂ ಅಲ್ಲಿ ತಾಳ್ಮೇಳ ಇರೋದಿಲ್ಲ. ಆ ತಾಳ್ಮೇಳನ ಬರಬೇಕು ಅಂತಂದರೆ ಖಂಡಿತವಾಗಿ ಇವರಿಬ್ಬರೂ ಎರಡು ಕಣ್ಣುಗಳಾಗಿ ಅವ್ರನ್ನ ನೋಡಿಕೊಂಡ್ರೆ ಆಗ ಆಕೆಗೆ ಏನಾಗುತ್ತೆ, ನನ್ನ ತಾಯಿ ಮನೆಗಿಂತ ಗಂಡನ ಮನೆಯಲ್ಲಿ ಸ್ವಲ್ಪ ನನಗೆ ಒಂದು ಥರ ನಾನು ಚೇತರಿಸ್ಕೊತಿದ್ದೀನಿ, ನನಗೆ ಒಂದು ಸ್ಪೇಸ್ ಇದೆ, ನನಗೆ ಯಾವುದೂ ಒಂದು ಅಡೆತಡೆಗಳಿಲ್ಲ ಅನ್ನೋದು ಅವ್ರಿಗೆ ಖಂಡಿತ ಅರ್ಥ ಆಗುತ್ತೆ. ಇನ್ನೂ ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ವಿಶದವಾಗಿ ಯಾವ ಥರ ಗಂಡ ಮತ್ತು ಹೆಣ್ಮಗಳು ಏನು ಮಾಡಬೇಕು ಅದನ್ನು ತಿಳಿಸ್ತೀನಿ ವೀಕ್ಷಕರೇ. ನಮಸ್ತೆ.